ಮಕ್ಕಳೇ, ನೀವು ಒಂದು ಗಾದೆ ಮಾತನ್ನು ಕೇಳಿರ್ಬೋದು. ಹೇಳುವುದು ಕಾಶಿ ಕೆಂಡ, ಮಾಡುವುದು ಮಸಿ ಕೆಂಡ ಎಂಬುದಾಗಿ. ಇದು ಹೇಳುವುದಕ್ಕೆ ಸ್ವಲ್ಪ ವಿಚಿತ್ರವಾಗಿ ಕಂಡರೂ ಸಹಿತ ಈ ಬಗ್ಗೆ ನಾವು ತಿಳಿದುಕೊಳ್ಳಬೇಕು. ನಮ್ಮ ಹಿರಿಯರು ಅಂತಹ ಅನೇಕ ಗಾದೆ ಮಾತುಗಳನ್ನು ನಮಗಾಗಿ ಹೇಳಿ ಉಳಿಸಿ ಹೋಗಿದ್ದಾರೆ. ಒಂದು ಚಿಕ್ಕ ಕತೆ. ಒಬ್ಬ ವ್ಯಕ್ತಿ ಯಾವಾಗಲೂ ಜನರಿಗೆ ಸುಳ್ಳು ಹೇಳಬಾರದು, ಯಾರಿಗೂ ಮೋಸ ಮಾಡಬಾರದು, ತಂದೆ ತಾಯಿಯರನ್ನು ಗೌರವಿಸಬೇಕು, ಗುರು ಹಿರಿಯರನ್ನು ಗೌರವಿಸಬೇಕು, ಪೂಜ್ಯ ಭಾವನೆಯಿಂದ ಕಾಣಬೇಕು. ಹೀಗೆ ಅನೇಕ ವಿಷಯಗಳನ್ನು ಹೇಳುತ್ತಿದ್ದವನು. ಎಲ್ಲಿ ಹೋದರೂ ಸಾಮಾನ್ಯವಾಗಿ ಅವನು ಆ ರೀತಿಯಾದಂತಹ ಉಪದೇಶವನ್ನು ಮಾಡ್ತಿದ್ದ. ಹಾಗಿದ್ದಾಗ ಅವನ ವ್ಯಕ್ತಿತ್ವ ಹೇಗಿತ್ತು? ಮನೆಯಲ್ಲಿ ತಂದೆ ತಾಯಿಯನ್ನು ಕಂಡರೆ ಆಗುವುದಿಲ್ಲ ಅವನಿಗೆ. ತಂದೆ ತಾಯಿಯರ ಮಾತನ್ನು ಗೌರವಿಸುವುದೇ ಇಲ್ಲ. ಹಿರಿಯರು ಗುರುವರು ಹೇಳಿದಂತಹ ಮಾತುಗಳನ್ನು ಸಹಿತ ಅಲಕ್ಷ್ಯ ಮಾಡ್ತಾನೆ, ಅವರಿಗೆ ಎದುರು ಉತ್ತರ ಕೊಡ್ತಾನೆ. ಬುದ್ಧಿ ಮಾತನ್ನು ಹೇಳಿದರೆ ತಾನೇ ತಿಳಿದವನು, ತಾನೇ ಬುದ್ಧಿವಂತ ಎನ್ನುವ ರೀತಿಯಲ್ಲಿ ಹಿರಿಯರಿಗೆ ಗುರುಗಳಿಗೆ ಉತ್ತರಿಸುತ್ತಾನೆ. ಹೀಗೆ ಅವನ ಪ್ರವೃತ್ತಿಯನ್ನು ಜನರೆಲ್ಲ ನೋಡಿದರು. ಹಾಗಾಗಿ ಅವನು ಎಲ್ಲಿ ಹೋದರೂ ಅವನು ಯಾವುದಾದ್ರೂ ಉಪದೇಶ ಮಾಡಿದರೆ ಅಥವಾ ಏನಾದರೂ ಒಳ್ಳೆಯದನ್ನು ಹೇಳಿದರೂ ಸಹಿತ ಇದು ಏನೂ ಅರ್ಥವಿಲ್ಲದ್ದು ಎಂಬುದಾಗಿ ತಿಳಿದುಕೊಳ್ತಿದ್ರು ಮತ್ತು ಅವನನ್ನು ತುಂಬ ಕಡೆಗಣಿಸ್ತಿದ್ರು, ಅಲಕ್ಷ್ಯ ಮಾಡ್ತಿದ್ರು ಅವನ ಬಗ್ಗೆ. ಹೀಗಿದ್ದಾಗ ಕೆಲವು ದಿನಗಳವರೆಗೆ ಅವನಿಗೆ ಗೊತ್ತಾಯಿತು ಇದೆಲ್ಲ ಏನಿದು, ತನ್ನನ್ನು ಅಲಕ್ಷ್ಯ ಮಾಡ್ತಾರ, ಇಷ್ಟು ಅವರಿಗೆ ಬುದ್ಧಿವಂತ ಹೇಳ್ತೇನೆ, ಉಪದೇಶ ಮಾಡ್ತೇನೆ, ಒಳ್ಳೆಯ ಮಾತನ್ನು ಹೇಳ್ತೇನೆ, ಆದರೂ ತನ್ನನ್ನು ಈ ರೀತಿಯಾಗಿ ಕಡೆಗಣಿಸ್ತಾರೆ ಎಂಬಂಥ ಚಿಂತೆ ಅವನಿಗೆ ಪ್ರಾರಂಭವಾಗಿತ್ತು. ಒಂದು ದಿನ ಅವನು ಊರಲ್ಲಿಯ ಒಂದು ಕಟ್ಟೆಯ ಮೇಲೆ ಕುಳಿತು ಚಿಂತೆ ಮಾಡ್ತಾ ಇದ್ದ, ಏನನ್ನು ಮಾಡುವುದು. ಅಷ್ಟರೊಳಗೆ ಅವನಿಗೆ ಕಲಿಸಿದಂತಹ ಶಿಕ್ಷಕರು ಅಲ್ಲಿ ಬರ್ತಾರೆ. ಅವರು ಬಂದಾಕ್ಷಣ ಅವನು ಗುರುಗಳನ್ನು ಕರೀತಾನೆ ಮತ್ತು ಮಾತನಾಡಿಸ್ತಾನೆ. ಏನೋ ಇವತ್ತು ಭಾಳ ಥಂಡ ಇದ್ದ ಹಾಗೆ ಕಾಣ್ತಾ ಇದೆ, ನೀನು ಏನಾಗಿದೆ ನನಗೆ, ಮುಖವೆಲ್ಲ ನೋಡಿದ್ರೆ ಸೊರಗಿದೆ ಎಂಬುದಾಗಿ ಗುರುಗಳು ಅವನಿಗೆ ಕೇಳ್ತಾರೆ. ಆಗ ಹೌದು ಗುರುಗಳೇ, ನಾನು ಸ್ವಲ್ಪ ಚಿಂತಿತ ಆದ್ದು ಹೌದು. ಇಲ್ಲಿಯವರೆಗೆ ನಾನು ಭಾಳಷ್ಟು ಜನರಿಗೆ ಒಳ್ಳೆಯದನ್ನೇ ಹೇಳಿದ್ದೇನೆ, ಒಳ್ಳೆಯದು ಮಾಡಬೇಕು ಅಂತ ಹೇಳಿದ್ದೇನೆ, ಇನ್ನೊಬ್ಬರಿಗೆ ನೋವು ಮಾಡಬಾರ್ದು ಅಂತ ಹೇಳಿದ್ದೇನೆ, ಸುಳ್ಳು ಹೇಳಬಾರ್ದು ಅಂತ ಹೇಳಿದ್ದೇನೆ, ಹೇಳಿದವುಗಳೆಲ್ಲೂ ಒಳ್ಳೆಯವೇ. ಆದರೆ ನೋಡಿ, ಇವತ್ತು ಯಾರನ್ನು ನಾನು ಹೋದರೂ ಸಹಿತ ನನ್ನನ್ನು ಗೌರವಿಸುವುದಿಲ್ಲ, ನನಗೆ ಒಂದು ಒಳ್ಳೆಯ ಸ್ಥಾನವನ್ನು ಕೊಡುವುದಿಲ್ಲ. ಹೀಗಾಗಿ ನನಗೆ ಜೀವನವೇ ಒಂದು ರೀತಿ ಬೇಸರ ಕಾಣ್ತಾ ಉಂಟು ಎಂಬುದಾಗಿ ಅವನಿಗೆ ಹೇಳ್ತಾನೆ. ಆಗ ಗುರುಗಳು ಅವನಿಗೆ ಹೇಳ್ತಾರೆ, ನೋಡು, ನಿಜವಾಗಿಯೂ ನೀನು ಈಗ ನಿನ್ನ ಉಪದೇಶದಂತೆ ನಡೆಯುವುದಕ್ಕೆ ಸಿದ್ಧನಾದೆ ಅಂತ ನಾನು ನಿನಗೆ ಹೇಳ್ಬೋದು. ಯಾಕೆ ಅಂತಂದರೆ, ಗುರುವಾದಂತಹ ನಾನು ನಿನಗೆ ಸತ್ಯವನ್ನೇ ಹೇಳಬೇಕು. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ನೀನು ಸುಳ್ಳು ಹೇಳಬಾರದು ಎಂಬುದಾಗಿ ಊರವರಿಗೆ ಜನರಿಗೆ ಹೇಳ್ತಿದ್ದಿ, ಆದರೆ ನೀನು ಅನೇಕ ಸುಳ್ಳನ್ನು ಹೇಳ್ತಿದ್ದಿ. ನೀನು ತಂದೆ ತಾಯಿಯರನ್ನು ಗೌರವಿಸಬೇಕು, ಹಿರಿಯರನ್ನು ಗೌರವಿಸಬೇಕು, ಪೂಜ್ಯದಿಂದ ಕಾಣಬೇಕು ಅಂತ ಹೇಳ್ತಿದ್ದಿ, ಆದರೆ ವಿರೋಧವಾಗಿ ನಡೆದುಕೊಳ್ತಿದ್ದಿ. ಆಗ ಜನರಿಗೆ ನಿನ್ನ ಮಾತು ಮತ್ತು ಕೃತಿಯ ನಡುವೆ ಈ ರೀತಿ ಭಿನ್ನತೆ ಕಂಡು, ಓಹೋ, ನೀನು ಹೇಳುವುದಲ್ಲ ಉಪಯೋಗವಿಲ್ಲದ ಮಾತು, ನೀನು ನಡೆದುಕೊಳ್ಳದೇ ಇದ್ದಂತಹ ಮಾತು ಎಂದು ಹೇಳ್ತಿದ್ರು. ಇದಕ್ಕೆ ಹೇಳುವುದು ಕಾಶಿ ಕೆಂಡ, ಮಾಡುವುದು ಮಸಿ ಕೆಂಡ ಎಂಬುದಾಗಿ
ಎಂದು ಗಾದೆ ಮಾತನ್ನು ನೆನಪು ಮಾಡಿದರು ಅವನಿಗೆ. ಆಗ ಅವನು ಇದನ್ನು ತಿಳಿದುಕೊಳ್ತಾನೆ ಮತ್ತು ಗುರುಗಳಿಗೆ ಆಗಲೇ ತಾನು ಯಾವ ರೀತಿ ಜನರಿಗೆ ಹೇಳ್ತಿದ್ನೋ ಹಾಗೆ ವಂದಿಸುತ್ತಾನೆ. ಗುರುಗಳೇ, ನಿಮ್ಮ ಮಾತು ನನಗೆ ಧೈರ್ಯವನ್ನು ಕೊಟ್ಟಿತು. ಇನ್ನು ಮುಂದೆ ಸುಧಾರಿಸಿಕೊಳ್ಳುತ್ತೇನೆ. ಎಲ್ಲರನ್ನ ಗೌರವದಿಂದ ಕಾಣುತ್ತೇನೆ. ನುಡಿದಂತೆ ನಡೆಯುವ ಪ್ರಯತ್ನ ಮಾಡ್ತೇನೆ ಎಂಬುದಾಗಿ ಹೇಳ್ತಾನೆ. ಮುಂದೆ ಅವನು ಅದೇನಂತೆ ನಡೆದು ಜನಮನೆಯನ್ನು ಕಳುಹಿಸ್ತಾನೆ. ಇದು ನಮಗೆಲ್ಲ ಒಂದು ನೀತಿ. ಹೇಳುವುದು ಕಾಶಿ ಕಂಡ, ಮಾಡುವುದು ಕೂಡ ಕಾಶಿ ಕಂಡವೇ ಆಗಿರಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ ಹೇಳುತ್ತಾ ವಿ ಎನ್ ಭಾಗವತ್ ಬರಬಳ್ಳಿ.